ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಹಾಗೂ ಎಲ್ಲ ಆತ್ಮೀಯ ಪಾಲಕರಿಗೆ ನಾನು ನಿಮ್ಮ ಹಿರಿಯ ನಮಸ್ಕಾರಗಳು. ಇವತ್ತು ನಾವೊಂದು ವಿಶೇಷವಾದಂಥ ಪಾಠಗಳನ್ನು ಇನ್ಮೇಲೆ ಆರಂಭಗೊಳಿಸ್ತೇವೆ ರೀ. ಆನ್ಲೈನ್ ಕ್ಲಾಸಸ್ ಈ ಮೊದಲು ನಾನು ಹೇಳಿದ್ದೆ ಆ ಪ್ರಕಾರ ಕ್ಲಾಸಸ್ ಮಾಡ್ತಾ ಇದ್ದೇವೆ. ಎವ್ರಿ ಡೇ ಸ್ವಲ್ಪ ನೀವು ಮಕ್ಕಳಿಗಾಗಲಿ ತಾವುಗಳಾಗಲಿ ಆ ಮಕ್ಕಳಿಗೆ ನಾನು ಹೇಳಿದ ಈ ಸ್ಕಿಲ್ಸ್ಗಳನ್ನು ನೀವು ತರಬೇತಿ ಕೊಟ್ಟಿದ್ದೇ ಆದರೆ ಮಕ್ಕಳು ಪರ್ಫೆಕ್ಟಾಗಿ ರೆಡಿ ಆಗ್ತಾರೆ ರೀ. ಏನಪ್ಪ ಅಂದ್ರೆ ನಾವಿವತ್ತು ನಮ್ಮ ಹಿರೇಗೌಡರು ನವೋದಯ ಕೋಚಿಂಗ್ ಕ್ಲಾಸ್ ಚೆನ್ನಮ್ಮನ ಕಿತ್ತೂರು ವತಿಯಿಂದ ಸ್ಪೆಷಲಾಗಿ ಲರ್ನಿಂಗ್ ಸ್ಕಿಲ್ಸ್ಗಳನ್ನು ಹೇಳ್ತಾ ಇದ್ದೇವೆ. ಸ್ಪೆಷಲಾಗಿ ಮಗು ಆರಂಭದಿಂದ ಯಾವ ರೀತಿಯಾಗಿ ಲರ್ನಿಂಗ್ ಸ್ಕಿಲ್ಸ್ಗಳನ್ನು ಅಳವಡಿಸ್ಕೊಳ್ಬೇಕು, ಮೀನ್ಸ್ ದಟ್ ಕಲಿಕಾ ಸಾಮರ್ಥ್ಯಗಳು ಯಾವ ರೀತಿಯಾಗಿರಬೇಕು, ಈ ರೀತಿಯಾದಂಥ ಸ್ಕಿಲ್ಸ್ಗಳನ್ನು ನೀವು ಅಳವಡಿಸಿದ್ರಿ ಮನೆಯೊಳಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿಸ್ಬೋದು ರೀ. ಪೇರೆಂಟ್ಸ್ ಕೂಡ ಮಾಡಿಸ್ಬೋದು, ಟೀಚರ್ಸು ಕೂಡ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಆ ಲರ್ನಿಂಗ್ ಸ್ಕಿಲ್ಸ್ದೊಳಗೆ ಇವತ್ತು ನಾವು ಏಕದಮ್ ಆರಂಭದೊಳಗೆ ಎಲ್ಲಿಂದ ರೀ ಮಗು LKG ಇರ್ಬೋದು, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು ಅಪ್ ಟು ಮಗುವಿಗೆ ಲರ್ನಿಂಗ್ ಸ್ಕಿಲ್ದೊಳಗೆ ರೈಟಿಂಗ್ ಅಂದರೆ ಬರೀಲಿಕ್ಕೆ ಆಗ್ತಾ ಇರೋದು ನೋಡ್ರಿ, ಬರೀಲಿಕ್ಕೆ ಬರ್ತಾನೇ ಇರೋದಿಲ್ಲ ಅಂಥ ಮಕ್ಕಳಿಗೆ ಆರಂಭದೊಳಗೆ ಹೆಂಗೆ ಬರಿಬೇಕು ಅಂತ ಕಲಿಸ್ಕೊಡೋದೆ ಇವತ್ತಿನ ಒಂದು ಸ್ಕಿಲ್ಸ್ ಸ್ಪೆಷಲ್ ರೀ. ಏನಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ನಾವು ಏನು ಮಾಡೋಕ್ಕೆ ಕಲಿಸ್ಬೇಕ್ರಿ ಅಂದ್ರೆ, ಮಗು ಬಲಗೈಯಿಂದ ಬರಿತಾ ಇದೆ ಅಂದರೆ ಬೈ ರೈಟ್ ಹ್ಯಾಂಡ್. ಸೊ ಮಗುವಿಗೆ ಏನು ಮಾಡಿರಿ, ಪೆನ್ನನ್ನು ಕರೆಕ್ಟಾಗಿ ಗ್ರಿಫಿಂಗ್ ಕಲಿಸ್ರಿ. ಆಮೇಲೆ ಮಗು ಹಿಂಗೆ ಒಳಗಡೆಯಿಂದ ತಿರುಗಿಸ್ಬೇಕ್ರಿ. ಏನನ್ನು ಈ ಮುಂಗೈ ಮಾತ್ರ ತಿರುಗಿಸ್ಬೇಕ್ರಿ, ರಿಸ್ಟ್ ಅಷ್ಟೇ ತಿರುಗಿಸ್ಬೇಕ್ರಿ. ಅದಕ್ಕೆ ದಿನ ರೂಢಿ ಮಾಡಿರಿ ಈ ರೀತಿ. rotate your wrist inside like this. Okay, so rotate like this. ಇದು ಕನ್ನಡ ಲರ್ನಿಂಗ್ ರೀ. ವಿಶೇಷವಾಗಿ ಕನ್ನಡವನ್ನು ಈ ರೀತಿಯಾಗಿ ಕಲಿಬೇಕನ್ನುವಂಥದ್ದು ರೀ. ಆಮೇಲೆ ಇಂಗ್ಲೀಷ್ ಹೆಂಗೆ, ಆಮೇಲೆ ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ ಹೆಂಗೆ ಎಲ್ಲವನ್ನೂ ನಾನು ಹೇಳ್ಕೊಡ್ತಾ ಇದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಸೊ ರೊಟೇಟ್ ಯುವರ್ ರಿಸ್ಟ್ ಲೈಕ್ ದಿಸ್. ಸೊ ಆ ಮಗು ಏನಾದರೂ ಎಡಗೈಯಿಂದ ಯೂಸ್ ಮಾಡ್ತಾ ಇದ್ದರೆ ಸ್ಕಿಲ್ಸ್ಗಳನ್ನ ಈ ರೀತಿ ಮಾಡುವಂಥದ್ದು. ಸ್ಪೆಷಲಾಗಿ 90% ಸ್ಟೂಡೆಂಟ್ಸ್ ಎಲ್ಲ ಬಲಗೈಲೇನೆ ಬರ್ತಿರ್ತಾರೆ. ಫೆನ್ನನ್ನು ಈ ರೀತಿಯಾಗಿ ರೊಟೇಟ್ ಫಾಸ್ಟ್. ಆಮೇಲೆ ಏನು ಮಾಡೋದು, ಹಿಂಗೆ ರೊಟೇಟ್ ಮೇಲೆ ಮಾಡಿಸೋದ್ರಿಂದ ರಿಸ್ಟ್ದೊಳಗೆ ಅವಾಗ ಮಗುವಿಗೆ ಏನಾಗ್ತದಪ್ಪ ಅಂತಂದ್ರೆ ರೊಟೇಟ್ ಮಾಡಲಿಕ್ಕೆ, ಆಮೇಲೆ ಸ್ಕಿಲ್ಸ್ ಕರೆಕ್ಟ್ ರೈಟಿಂಗ್ ಮಾಡಲಿಕ್ಕೆ ಈಸಿ ಆಗ್ತದೆ ರೀ. ಸೊ ಅವಾಗ ಇಲ್ಲಿ ಮಸಲ್ಸ್ದೊಳಗೆ ಸಾಕಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಕರೆಕ್ಟ್ ಬರಿಬೋದು ರೀ. ನಂತರ ಏನು ಮಾಡಿರಿ, ಸಿಂಗಲ್ ಲೈನ್ ನೋಟ್ಬುಕ್ ತಗೋರಿ. ಸಿಂಗಲ್ ಲೈನ್ ನೋಟ್ಬುಕ್ ಈಗಾಗಲೇ ಅಲ್ಲೇ ಡಿಸ್ಪ್ಲೇ ಮಾಡಿದ್ದೇನೆ ರೀ. ಸಿಂಗಲ್ ಲೈನ್ ನೋಟ್ಬುಕ್ ತೊಳಗ್ರಿ. ಈಗ ಎರಡೂ ಗೆರಿಗೆ ಹೆಚ್ಚಿರಿ. ಕರೆಕ್ಟ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಎರಡೂ ಗೆರಿಗೆ ಹೆಚ್ಚಿ ಬಂದ ಅವರಿಗೆ ಗೋಲಿ ಹಾಕ್ಲಿಕ್ಕೆ ಕಲಿಸ್ರಿ. ಬರೀ ಗೋಲಿ ಹಾಕಬೇಕು, ಎರಡೂ ಗೆರಿಗೆ ಹಚ್ಚಬೇಕು. ಬಟ್ ಒಂದು ಹೇಳ್ತಾ ಇದ್ದೇನೆ ರೀ, ಈ ಗೋಲಿ ಎಲ್ಲಿ ಬಂದು ಕುಡಿತಂತ ಗೊತ್ತಾಗಬಾರ್ದು ರೀ. ಇದು ಎಲ್ಲಿ ಕೂಡಿತು, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಸಹಿತ ಗೊತ್ತಾಗ ಆ ರೀತಿಯಾಗಿ ಸಾವಕಾಶ ಎಷ್ಟು ಸ್ಲೋ ಆಗಿ ಮಾಡಿಸ್ತೀರಿ. ಮತ್ತು ರೊಟೇಟ್ ಮಾಡಿಸುವಂಥದ್ದು ರೀ. ರೊಟೇಟ್ ಮಾಡಿಸೋದು, ಗೋಲಿ ಹಾಕ್ಸೋದು, ಬರೀ ಗೋಲಿ ಹಾಕ್ಸೋದು, ರೊಟೇಟ್ ಮಾಡಿಸೋದು. ಓಕೆ, ಬಟ್ ನೋಡ್ದ ಹಿಂಗೆ ಗೆರಿಯೋದು ಏನು ಬಿಡ್ತಕ್ಕದ್ದಲ್ಲ ಸರ್. ಮತ್ತು ನಿಮ್ದೆಲ್ಲ ಬಿಡತ್ತಲ್ರಿ ನಾನು ಪ್ರಶ್ನೆ ಕೇಳ್ಬೋದು. ಬಟ್ ಡಿಜಿಟಲ್ ಬೋರ್ಡ್ ಆಗಿರೋದ್ರಿಂದ ನಾವಲ್ಲಿ ನೋಟ್ಬುಕ್ದೊಳಗೆ ಹಿಂಗೆ ಕೈ ಇಟ್ಟು ಬರಿತೀವಿ ರೀ. ಇಲ್ಲಿ ಕೈ ಇಟ್ಟು ಬರೆದ್ರೆ ಮೂಡೋದಿಲ್ಲ. ಅದರ ಸಲುವಾಗಿ ಕೈ ಅಂತರಿಸಿ ಬರಿಬೇಕಾಗ್ತದೆ. ಆದ್ದರಿಂದ ನಾನು ಕಲಿಸೋ ಟೈಮ್ದಾಗ ಏನಾಗ್ತದೆ ರೀ, ತಪ್ಪಾಗ್ತದೆ. ಬಟ್ ನೋಟ್ಬುಕ್ದೊಳಗೆ ನೀವು ಕಲಿಸ್ರಿ, ಅದು ಕಲಿತಿರ್ಬೇಕಾದ್ರೆ ಮಗುವಿಗೆ ಕರೆಕ್ಟಿಂಗ್ ಕೈ ಅಂಗೈಯ ಏನಾಗ್ತದಪ್ಪ ಅಂದರೆ ಹದಡ ಅಲ್ಲೇ ನೋಟ್ಬುಕ್ ಈಗ ಬಿಡ್ತದೆ ರೀ. ಆದ್ದರಿಂದ ಅಲ್ಲಿ ಕರೆಕ್ಟ್ ಏನಾಗ್ತದೆ, ರೊಟೇಟ್ ಮಾಡಿ ಸರಿ ಗೋಲಿ ಆಗ್ತದೆ ರೀ. ಆದ್ದರಿಂದ ಇಲ್ಲಿ ಆಗ್ತಾ ಇಲ್ಲ ಯಾಕಂತ ನಿಮ್ಗೆ ಅರ್ಥ ಆಗೈತಿ. ಈಗ ಹಂಗೆ ಕರೆಕ್ಟ್ ಒಂದು ಲೈನ್ ಗೋಲಿ ಆದ ನಂತರ ಆ ಮಗುವಿಗೆ ಹಿಂಗೆ ನಿರಂತರವಾಗಿ 1ರಿಂದ 2 ಪೇಜಿಗೆ ಖಾಲಿ ಹಟ್ಟಿ ಹೊಡಿತಿರ್ತಾರೆ ರೀ ಮಕ್ಕಳು. ಅದನ್ನು ತಪ್ಪಿಸ್ಬೇಕು ರೀ. ಮೊಬೈಲ್ ಅವಾಯ್ಡ್ ಮಾಡಬೇಕು. ಜಸ್ಟ್ ಬಾಯ್ ನೀಡುವಂಥ ಎಂಟರ್ಟೈನ್ಮೆಂಟ್ ಕೊಡ್ತಾರಂತ ಈ ವರ್ಕ್ ಕೊಡ್ಬೇಕು ರೀ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳುವಂಥದ್ದು ರೀ. ಒಂದು ದಿವಸ ಬರೀ ನೀವು ನಿರಂತರವಾಗಿ ಮಾಡಿರಿ, ಮಾರನೇ ದಿವಸದಿಂದ ಮತ್ತೊಂದು ಹೊಸದ್ರಿ. ಏನಪ್ಪ ಅಂತಂದ್ರೆ ಬರೀ ಕೊಂಬುಗಳನ್ನು ಕಲಿಸುವಂಥದ್ದು ರೀ. ಕೊಂಬುಗಳು ಈ ರೀತಿಯಾಗಿ ಕರೆಕ್ಟ್ ಕೊಂಬುಗಳು ಹೋಗಬೇಕು. ನಾ ಹಿಂದೆ ಹದಡ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ರೈಟಿಂಗ್ ನೀಟ್ ಬರೋದಿಲ್ಲ ರೀ. ಬಟ್ ನೋಟ್ಬುಕ್ದೊಳಗೆ ಬರೆಯೋದ್ನಾಗ ರೈಟಿಂಗ್ ನೀಟ್ ಬರ್ತದೆ. ಒಂದು ಅಡ್ವೈಸ್ ಏನಪ್ಪ ಅಂದ್ರೆ ನನ್ನ ಕಡೆಯಿಂದ, ಮಕ್ಕಳಿಗೆ ಪೆನ್ಸಿಲ್ ಯೂಸ್ ಮಾಡಬೇಡ. ಮಸ್ಟ್ ಆ್ಯಂಡ್ ಶುಡ್ ಪೆನ್ನಿಲೇನೇ ಬರೀ. ಆರಂಭದಿಂದನೂ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಲೂ ಕೂಡ ಪೆನ್ಸಿಲ್ ಯೂಸ್ ಮಾಡಿ ಒಳ್ಳೆ ಬರೆಯೋದು ಒಳಕಿಸೋದು ಆ ನೋಟ್ಬುಕ್ ಪೇಪರ್ ಸಾಮರ್ಥ್ಯನ ಕಳ್ಕೊಂಡ್ಬಿಡ್ತದೆ.
ಅದಕ್ಕೆ ನನ್ನ ಅಡ್ವೈಸ ಮಗುವಿಗೆ ಪೆನ್ನಿಲಿನ ಬರೆಸ್ರಿ. ಪೆನ್ನಿಲಿಂದ ಬರೆಸೋದ್ರಿಂದ ಮಗು ಏನಾಗ್ತದೆ ಅಂತಂದ್ರೆ ಕರೆಕ್ಟ್ ಬರೀಲಿಕ್ಕೆ ರೂಢಿ ಮಾಡ್ತದೆ. ಈ ರೈಟಿಂಗ್ ಸ್ಕಿಲ್ ನೀವು ಅಳವಡಿಸ್ಕೊತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿರಂತರವಾಗಿ ಭಾಳಷ್ಟು ಹೇಳೋದಕ್ಕಿದ್ದ ಒಂದೇ ದಿವಸ ಭಾಳ 1 ರಿಂದ 2 ಪೇಜು 3 ಪೇಜು 4 ಪೇಜು ಗುಲಿ ಹಾಕಿ ಬೋರಕ್ಕಿಂತ ನಡ್ಕೊಂಡ್ಗೆ ಚೆಕ್ ಮಾಡಬೇಕು, ಕಟ್ ಆಗಬಾರ್ದು, ಈ ರೀತಿ ಮಾಡಬೇಕು ಅಂತ. 2ನೇ ದಿವಸ ಇದನ್ನು ಮಾಡಿಸುವಂಥದ್ದು. ಇನ್ನೂ ಸ್ಕಿಲ್ಸ್ ಸಾಕಷ್ಟು ರೀ, ಬರೀ ರೈಟಿಂಗ್ ಸ್ಕಿಲ್ಸ್ಗಳು ಎಲ್ಲ ಮಾಡುವಂಥ ಇದನ್ನಷ್ಟೇ ಮಾಡುವಂಥದ್ದಲ್ರಿ, ಇನ್ನೂ ಸಾಕಷ್ಟು ಅದಾವ್ರಿ. ಅವನ್ನೆಲ್ಲನೂ ಹೇಳ್ಕೊಡ್ತೇವೆ ರೀ. ಒಂದು ಇಂಗ್ಲೀಷ್ ಬಂತು, ಒಂದು ಹಿಂದಿ ಬಂತು, ಇನ್ನು ಮ್ಯಾಥಮೆಟಿಕ್ಸ್, ಸ್ಪೆಷಲ್ ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ ಟ್ರಿಕ್ಸ್ ಅಂತ ಬರ್ತಾವೆ. ಅವುಗಳನ್ನೆಲ್ಲ ಯಾವ ರೀತಿ LKG ಹಿಡಿದು 5th ಸ್ಟ್ಯಾಂಡರ್ಡ್ ಮಟ್ಟನೂ ಬರುವಂಥ ಸಾಮರ್ಥ್ಯಗಳನ್ನು ನಾನು ಹೇಳ್ಕೊಡ್ತೇನೆ ರೀ. ಮುಂದಿನ ದಿನಗಳಲ್ಲಿನೂ ಅವ್ರಿಗೆ CET ನೀಟಿಗೆ ಬೇಸಿಕ್ ಆರಂಭದೊಳಗನ ನಾವು ಕೊಟ್ಟಿರ್ಬೇಕು ರೀ. ಆ ರೀತಿಯಂಥ ಸ್ಕಿಲ್ಸನ್ನು ನಾವು ನಿಮ್ಗೆ ಹೇಳ್ತಾ ಇರ್ತೀವಿ. ಅದರ ಸಲುವಾಗಿ ನೀವೇನು ಮಾಡಬೇಕು ಅಂತಂದ್ರೆ ನಮ್ಮ ಗ್ಲೋಬಲ್ ನವೋದಯ ಕೋಚಿಂಗ್ ಅಥವಾ ಹಿರೇಗೌಡರು ನವೋದಯ ಕೋಚಿಂಗ್ ಕ್ಲಾಸನ್ನು ನೀವು ಮೇಲೆ ಕ್ಲಾಸಸ್ ನೋಡ್ತಾ ಇರಿ. ನಮ್ಮ ಕೋಚಿಂಗ್ ಕ್ಲಾಸ್ ಯೂಟ್ಯೂಬಲ್ಲಿ ಇದೆ ರೀ. ಆ ಚಾನಲನ್ನು ನೀವು ಏನು ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಚಾನಲ್ಗೆ ಯೂಟ್ಯೂಬ್ ಚಾನಲ್ ಇದೆ ರೀ, ಹಿರೇಗೌಡರು ನವೋದಯ ಕೋಚಿಂಗ್ ಅಥವಾ ಗ್ಲೋಬಲ್ ನವೋದಯ ಕೋಚಿಂಗ್ ಅಂತ ಹೊಡೆದು ನೋಡ್ರಿ. ನೀವು ಸಬ್ಸ್ಕ್ರೈಬ್ ಆದರೆ ಅಂದ್ರೆ ನಿಮಗೆಲ್ಲ ನಾವು ಎಷ್ಟು ಪಾಠಗಳನ್ನು ಮೊದಲು ಮಾಡಿದ್ದೀವಿ, ಈಗ ಮಾಡ್ತಾ ಇದ್ದೀವಿ, ಏನು ಟ್ರಿಕ್ಸ್ ಹೇಳ್ತಾ ಇದ್ದೀವಿ ಅವನ್ನೆಲ್ಲ ನೀವು ಅಳವಡಿಸ್ಕೊಳ್ಬೋದು. ಈಗಾಗಲೇ ಇವತ್ತೊಂದು ಪರೀಕ್ಷೆ ಇದೆ ರೀ. ನಾನು ಇವತ್ತು ಪಾಠ ಮಾಡ್ತಾ ಇದ್ದೇನೆ. ಅರ್ಲಿ ಮಾರ್ನಿಂಗ್ 10/5/2026 10:30ರಿಂದ 12:30ವರೆಗೆ ಉಚಿತ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇನ್ನೂ ಯಾರಿಗಾರು ಮುಟ್ಟಿಲ್ಲ ಅಂದ್ರೆ ಒಂದು ಪರೀಕ್ಷೆ ಬರಿಬೋದು ರೀ. ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಪರೀಕ್ಷೆದೊಳಗೆ ಮಗು ಏನಾದರೂ ಹೆಚ್ಚಿನ ಸಾಮರ್ಥ್ಯವನ್ನು ಪಡೆದ್ರೆ ಅದಕ್ಕೆ ನಾವು ಸ್ಕಾಲರ್ಶಿಪ್ ಮೀನ್ಸ್ ದಟ್ ಒಂದು 40% ಫೀಯನ್ನು ಲೆಸ್ ಮಾಡ್ತೀವಿ. ಸೊ ಅದರಲ್ಲಿ ಮಗು ಅನುಕೂಲ ಆಗ್ತದೆ ರೀ. ಅದ್ರ ಸಲುವಾಗಿ ನೀವು ಇವತ್ತು ಪರೀಕ್ಷೆ ಬರೀಬೋದು. ನಮ್ಮ ತರಗತಿಗಳು 21/5/2026ರಿಂದ ಆರಂಭಗೊಂಡು 1 ವರ್ಷದ ತರಬೇತಿ, ಮುಂದಿನ ವರ್ಷ 2027 ಮಾರ್ಚಕ್ಕೆ ಮುಗಿತಾವ್ರಿ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ನಮ್ಮ ತರಬೇತಿ ಕೇಂದ್ರಕ್ಕೆ ಪ್ರವೇಶವನ್ನು ಪಡಿಬೋದು ರೀ. ಮಕ್ಕಳನ್ನ ಸಾಕಷ್ಟು ಸಾಧನೆ ಮಾಡಿದವ್ರಿ. ಇಲ್ಲಿ ಮಕ್ಕಳು ಅತ್ಯಂತ ಪರ್ಫೆಕ್ಟ್ ಆಗಬೇಕು. ಫ್ಯೂಚರ್ CBSE ಬಂತು, ICSE ಬಂತು, ಸ್ಟೇಟ್ ಸಿಲೆಬಸ್, ನಮ್ಮ ಮಗು ರ್ಯಾಂಕ್ ಹೋಲ್ಡರ್ ಆಗಬೇಕಂದ್ರೆ ನೀವು ನಮ್ಮ ತರಬೇತಿ ಕೇಂದ್ರ ಅಥವಾ ನಮ್ಮ ಶಾಲೆ ರಿಜಿಸ್ಟರ್ಡ್ ಸ್ಕೂಲ್ ಹಾಜರಾತಿಯೊಂದಿಗೆ ನಮ್ಮ ಶಾಲೆ ಇದೆ ರೀ. ಸೊ ಭೇಟಿ ಮಾಡಿರಿ. ಈ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಭೇಟಿ ಮಾಡಿ ಪ್ರವೇಶವನ್ನು ಪಡಿಬೋದು. ಧನ್ಯವಾದ.